ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ವಿಶೇಷವಾದ ದೇವಿಯ ದೇವಸ್ಥಾನನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ ಸಂಡೇ ನಾವು ಟ್ರಿಪ್ ಹೋಗಿದ್ವಿ. ಸೊ ಆ ಜಾಗದ ವಿಶೇಷ ಏನು ಅಂದರೆ, ಅಲ್ಲಿ ಶಕ್ತಿ ಆವಾಸವಾಗಿದ್ದಾಳೆ ದೇವಿ ದುರ್ಗಾ ಪರಮೇಶ್ವರಿ. ಆಮೇಲೆ ಅಲ್ಲಿ ತುಂಬ ಪವರ್ಫುಲ್ ಜಾಗ ಅಂತ ಹೇಳ್ತಾಯಿದ್ರು. ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಮಾಡಿ ಹಾಕಿದ್ದಾರೆ. ಆದರೆ ಅಲ್ಲಿ ವಿಶೇಷ ಏನಂದರೆ, ಉದ್ಭವ ದೇವಿ ಮತ್ತು ಅಲ್ಲಿನ ಗುರುಗಳಿದಾರಲ್ಲ, ಅವ್ರ ಮಾತು ಕೇಳೋಕ್ಕೆ ಒಂಥರ ಚೆಂದ. ಬಂದಾಗ ನೀಟಾಗಿ ತಾಯಿನ ಮೋನ್ ಬೇಡ್ಕೊಂಡು ಹೋಗಿ, ನಿಮ್ಮ ಮನಸ್ಸಲ್ಲಿ ದೇವ್ರು ಹುಟ್ಟಬೇಕು, ಸುಮ್ಮನೆ ಅಲ್ಲ. ನಿಮಗೆ ಅರ್ಜೆಂಟ್ ನಿಂತಿರ, ನನ್ನ ತಮ್ಮನು ಸೂಪರ್ ಇದ್ದಾರೆ ಒಳಗೆ, ಅಲ್ಲಿ ಅವನು ಸೂಪರ್ ಇದ್ದಾರೆ, ಅವ್ರಿಗೆ ಕೆಲಸ ಹೋಗ್ತಾರೆ ಬೆಂಗಳೂರಿಗೆ ಕೇಳಿಬೇಕಾರೆ ಹೇಳ್ತಾರೆ. ಇವ್ನು ನೆಕ್ಸ್ಟ್ ಪೊಲೀಸ್ ಆಗಂತ ಹುಡುಗ ಅಲ್ಲ, ಮಕ್ಕ ಬೋಂಡಾಕ್ ಸ್ವಂತ ಅಕ್ಕ ಬೋಂಡಾಕ್ತಿರೋಳು, ತಂಗಿ ಹೇಳಿ ಹೊಡಿತಾರೆ, ಹುಷಾರಿಲ್ಲ. ನಾವು ಅಣ್ತಂಗಳು ನೀವು ಬಂದೇನು ಸಂಪಾದನೆ ಏನು ಮಾಡಲ್ಲ, ಇಲ್ಲಿ ಅರ್ಜೆಂಟ್ ಮಾಡೋಕೆ ಹೋಗ್ಬೇಡಿ. ಸಾಕಷ್ಟು ಜನ ಕಂಪ್ಲೇಂಟು ಕೊಟ್ಟಿದ್ದಾರೆ ನಮಗೆ, ಲೇಟ್ ಮಾಡ್ತಾರೆ ಅಂತ. ಅಪ್ನೇ ಯಾಕೆ ನಿಲ್ಸಿದ್ವಿ ಹೇಳಿ, ಲೇಟ್ ಮಾಡ್ತಾರೆ ಅಂತ ಮತ್ತೆ ಏನು ಮಾಡೋದು ನಾವು? ಇಲ್ಲಿ ವಿತೌಟ್ ಪರ್ಮಿಷನ್ ಏನು ಮಾಡೋಂಗಿಲ್ಲ, ಅರ್ಥ ಆಯ್ತಾ? 1 ಎಕರೆ ಜಾಗ ನಮ್ಮದೇ, ನಾವು ಫ್ರೀಯಾಗಿ ಬಿಟ್ಟು ಸೇವೆ ಮಾಡ್ತೀವಿ. ನೀವು ನಿಮ್ಮ ಅಪ್ಪ ಅಂಗಳೇ ಮುಟ್ಟಲ್ಲ, ಕಾಲೇ ಬಂದ್ರಲ್ಲಪ್ಪ ಮಕ್ಕಳನ್ನೇ ಮುಟ್ಟಲ್ಲ, ಪ್ರತಿಯೊಬ್ಬರು ಕೈಯಲ್ಲಿ ಮುಡ್ತೀವಿ. ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಅಂದ್ರೂ ಫ್ರೀ ಕೊಡ್ತೀವಿ. ದುಡ್ಡು ಯಾರು 1 ರೂಪಾಯಿ ಕೇಳಿಲ್ಲ, ನಾವು ಕೇಳೋದು ಇಲ್ಲ. ನಿಮ್ಗೆ ಇತ್ಯಾದಿ ಆಗಿ ಕಾಣಿಕೆ ಬಿಲ್ ಇಲ್ವಾ ಅಂತ ತೊಗೊಂಡೋಗಿ ನೋಡಿ. ವಿತೌಟ್ ಪರ್ಮಿಷನ್ ಏನು ಮಾಡೋಂಗಿಲ್ಲ. ಅಲ್ಲಿ ನೋಡಿ ಬಾಕ್ಲಿಲ್ಲ, ದೇವ್ರ ವಿಗ್ರಹಗಳು ನೋಡಿ. ಒಂದು ವಿಷಯ ಏನು ನೋಡ್ಬೇಕು ಅಂದರೆ, ಬೆಳಿಗ್ಗೆ ನೀವು ಏನು ಬರ್ತೀರಾ ಫಸ್ಟ್ ದೇವ್ರು ನೋಡಿ, ನಿಮ್ಮ ತಲೆಗಳು ಮುಡ್ಕೊಂಡು ನೋಡಿ ದೇವ್ರ ವಿಗ್ರಹ ಹೆಂಗಿದೆ ಹಂಗೆ ಮಕ್ಕಳೇ ಇರಬೇಕು. ಬಾಕ್ಲು ಹಾಕಂಗಿಲ್ಲ, ಕದುವೆ ಇಲ್ಲ ಅಲ್ಲಿ ಆಯ್ತಾ. ಕಾಣಿಕೆ ಡಬ್ಬಿ ಬೀಗ ಹಾಕಲ್ಲ, ಅಲ್ಲಿ ಅಷ್ಟು ರಕ್ತ ಬೀಳುತ್ತೆ. ಒಂದು ನಾಯಿ ಬಂದು ಇವತ್ತು ಬೀಜ ನಾಯಿ ನಿಕ್ಕಿಲ್ಲ, ನಮ್ಮ ನಾಯಿ ನಿಕ್ಕಲ್ಲ. ಸಾಯಂಕಾಲ ಹಿಂಗೆ ತಿರ್ಕೊಂಡು ದೇವ್ರು ನೋಡೋದೇ ಅಲ್ಲಿ, ನೀವು ಸೊಳ್ಳೆ ಕಡಿಯಲ್ಲ ನೋಡಿ. ದೇವಸ್ಥಾನ ಬೀಗ ಹಾಕಾಗಿಲ್ಲ, ಎಣ್ಣೆ ಕುಡಿಯೋಂಗಿಲ್ಲ, ಅಷ್ಟು ಪವರ್ಫುಲ್ ದೇವಸ್ಥಾನ. ಯೋಚನೆ ಮಾಡಿ, ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಈ ಎಲ್ಲ ಕಡೆ ಹೋದಂಗೆ ಅನ್ಬೋಸೋದು ನೀವೇ, ನಾವಲ್ಲ. ಇಲ್ಲಿ ಹಿಂದ್ಗಡೆ ಇರುತ್ತೆ, ಬರೀ ಪ್ಲಾಸ್ ನೋಡ್ಕೊಂಬಂದಿರಿ ಯೂಟ್ಯೂಬಲ್ಲಿ, ಹಿಂದೆ ಮೈನಸ್ ಐತೆ. ಇದನ್ನು ಇಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ, ಬರೋ ಪ್ರಚಂಡ ಜನ ಇಲ್ಲಲ್ಲ, ಎಲ್ಲ ಕಡೆ ಅಷ್ಟೇ. ದಾರಿನೇ ಬಿಡೋ, ಇಲ್ಲಾಂದ್ರೆ ನೀವು ಸರಿ ಇಲ್ಲ ಅಂದರೆ ಹತ್ತಸ್ಥಳ ಇದರಿಂದ. ದಯವಿಟ್ಟು ಹೇಳೋದೇನೆಂದರೆ, ಎಲ್ಲ ದೇವರು ಒಂದೇ, ಎಲ್ಲ ದೇವಸ್ಥಾನ ಒಂದೇ, ಎಲ್ಲ ಮನಸ್ಸು ಒಂದೇ. ಶುದ್ಧ ಏನು ಮಾಡ್ತೀರಾ ನೀವು, ದೇವ್ರನ್ನ ಕೇಳ್ಕೋಬೇಕು. ಇಲ್ಲಾರು ಸ್ವಾಮಿಯರು ಗುರುಗಳು ಅಂತ ನಾವೇನೋ ಯಾರು ನೀವು ಅಂದ್ಕೊಂತೀರಿ ಅಷ್ಟೇ. ನನ್ನ ಹೆಸರು ರಾಮಚಂದ್ರ ಅಂತ, ರಾಮದುರ್ಗ ಅಂತ ಕೆಲವರು ಅಂತಾರೆ, ಕೆಲವರು ಅಣ್ಣ ಅಂತಾರೆ, ಕೆಲವರು ಮಾವ ಅಂತಾರೆ, ಕೆಲವರು ಅಪ್ಪ ಅಂತಾರೆ, ಕೆಲವರು ಸ್ವಾಮೀಜಿ ಅಂತಾರೆ. ಅದು ನೀವು ಅಂದ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ಯಾವತ್ತು ಸ್ವಾಮೀಜಿ ಅಲ್ಲ, ತಾಯಿ ಪರಸೇವಕ ಅಂತ. ಅವ್ರು ಪಾಲ ಮುಟ್ಟಾಗಿದೆ ಮಜಾ, ಬೇರೊಂದು ಮಜಾ ಇಲ್ಲ. ಮತ್ತು ತುಂಬ ಪವರ್ಫುಲ್ ಅಂತೆ ಅಲ್ಲಿ. ನಾಯಿ ಯಾವುದೇ ರೀತಿಯಲ್ಲಿ ಅಲ್ಲಿ ಕೋಳಿ ಬಲಿ ಕೊಟ್ಟಿರ್ತಾರಲ್ಲ, ನಾಯಿ ಬಂದುಬಿಟ್ಟು ಅದನ್ನು ರಕ್ತ ಎಲ್ಲ ಇದು ಮಾಡಲ್ಲ ಅಂತ ಹೇಳ್ತಾರೆ, ನೆಕ್ಕಲ್ಲ ಆ ಥರ. ಮತ್ತು ಅಲ್ಲಿ ಸೊಳ್ಳೆ ಕಡಿಯಲ್ಲಂತೆ. ಮತ್ತು ಆ ದೇವಸ್ಥಾನಕ್ಕೆ ಬಾಗಿಲು ಇಲ್ಲಂತೆ, ಬಾಗಿಲು ಹಾಕೋಂಗೇ ಇಲ್ಲಂತೆ. ಸೊ ಈ ಥರ ವಿಶೇಷಗಳೆಲ್ಲ ತುಂಬ ಇದೆ. ತುಂಬ ಜನ ಅಲ್ಲಿ ಪರಿಹಾರನೂ ಕಂಡುಕೊಂಡಿದ್ದಾರೆ. ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಮನೆ ಒಂಥರ ಆಗ್ತಾ ಇದೆ, ಹೊಸ ಮನೆ ಕಟ್ಟಿದ್ದೀನಿ ನಾನು, 1 ಪೈಸೆ ಮಾಡೋಕ್ಕಾಗ್ತಾ ಇಲ್ಲ, ತೋಟದಲ್ಲಿ ಮಳೆ ಬರ್ತಾ ಇಲ್ಲ, ಬೋರ ನೀರು ಬರ್ತಾ ಇಲ್ಲ ಅಂತೀರಿ. ಕಟ್ಟಾಗತ್ತೆ, ಇಲ್ಲಿ ಕಟ್ಟಾಕಾಯಿ ಅಂತ ಕೊಡ್ತೀವಿ. ಮನೆ ಬಾಗ್ಲಿ ಕಟ್ಟಿ ಇರಿದ್ರೆ ಫೋಟೋ ಇಡಿ. ಹೆಂಗೆ ಗೊತ್ತಾ ಫೋಟೋ ಇಡೋದು? ಗಡಿಯಾರ ಟಿವಿ ಇಟ್ಟಿದ್ರೆ ಹಂಗೆ ಇಡಬೇಕು. ದೇವ್ರ ಮನೆಗೆ ಇಕ್ಕಿದ್ದೀನಿ, ಅಲ್ಲಿ ಇಕ್ಕಿನಿ, ಇಲ್ಲಿ ಇಕ್ಕಿನಿ, ಅದು ನಿಮ್ಮ ಸಂಸ್ಕೃತಿ ಇಲ್ಲ. ಸ್ನಾನ ಮಾಡಿಲ್ಲ ಅಂದರೆ ಏನಿಲ್ಲ, ಮನಸ್ಸಿ ಸ್ನಾನ ಮಾಡಿ. ಸ್ನಾನ ಮಾಡಿಲ್ಲ ಅಂದ್ರೆ ದೇವ್ರ ಮುಟ್ಟಿಲ್ಲ ಅನ್ಬೇಡಿ. ಬೆಳಗ್ಗೆ ಎದ್ದೇಳಿ, ನಿಮ್ಮ ಮನೆ ಇದಕ್ಕಿದಾರಲ್ಲ ಅವ್ರು ನೋಡಿ, ಮಕ್ಕ ನೋಡಿ, ಅವ್ರಿಗೆ ನಮಸ್ಕಾರ ಮಾಡಿ, ಆಗ ಫೋಟೋ ಇಕ್ಕಿ. ಸ್ನಾನ ಮಾಡಲು ಬರೋಲ್ಲ, ಬಂದು ಸಾಯಿನ ಮುಟ್ಟಿ ಫೋಟೋದ ಮ್ಯಾಕ್ ಇಟ್ಟು ಚೇರತ್ತು ಬಿಡ್ರಿ. ದಿವಸ ಚೇರತ್ತೀರಿ, ಕೆಳಗಡೆ ಕಲ್ಲು ಜಾರಿ ಬಿಟ್ಬಿಡ್ತೀರಿ. ಅದಕ್ಕೆ ಮಾಡ್ತೀರಿ, ಹಿಂಗೆ ಮುಟ್ಟಂಗೆ ಆಯ್ತಾ. ಮತ್ತೆ ಯಾರಿಗೆ ಹುಷಾರಿಲ್ಲ ಅಂತೀರಿ, ನಂಗೆ ಒಂಥರ ಆಗುತ್ತೆ ಅಂತೀರಿ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಾವು ತಡೆ ಹೊಡಿತೀವಿ. ಒಬ್ರಿಗೆ ಅಷ್ಟು ದುಡ್ಡು, ಇಟ್ಟು ಕುಟುಂಬ ಅಷ್ಟು ದುಡ್ಡು ಬಂದು ತಡೆಕೊಂಡು ಹೋಗಿ ಆರಾಮಾಗಿ. ಸುಮ್ಮನೆ ಮತ್ತೆ ಅಲ್ಲಿ ಹುಷಾರಿಲ್ವ ಅಂತರ ಹಾಕೊಳ್ಳಿ. ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅಂದಿಲ್ಲ, ನಾವು ಕೇಳಲ್ಲ. ನಮ್ಮಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಅಥವಾ ನೋಡಿ, ನಮ್ಮಲ್ಲಿ ಯಾವುದೋ ನಾವು ಚಂದೋಸ್ತು ಮಾಡ್ತೀವಿ, ದೇವಸ್ಥಾನ ಕಟ್ತೀವಿ, ದುಡ್ಡು ಕೊಡಿ ಅನ್ನೋದು ಇಲ್ಲ. ಗೂಗಲ್ ಪೇ ಮಾಡಿ, ಫೋನ್ ಪೇ ಮಾಡಿ ಶಾಸ್ತ್ರ ಹೇಳ್ತೀವಿ, ಅದೇ ಯಾವುದೇ ವ್ಯವಸ್ಥೆ ಇಲ್ಲ. ನೆನಪಿರಲಿ, ನಾವು ಯಾವುದೇ ಶಾಸ್ತ್ರ ಹೇಳಲ್ಲ, ಏನು ಮಾಡಲ್ಲ. ಇಲ್ಲಿ ಯಾರು ಗುರುಗಳಿಲ್ಲ, ಇಲ್ಲಿ ಯಾರು ಸ್ವಾಮೀಜಿ ಇಲ್ಲ. ನಾವು ಸೇವಕರು ನಿಮಗೆ. ನೀವು ಆಚೆ ಕೈ ಮುಗಿತೀರಿ, ನಾವು ಕೈ ಮುಗಿದು ಹೊಡೋಗ್ತೀರಿ ಅರ್ಜೆಂಟ್ ಅಂತ. ನಾವು ಒಳಗಡೆ ತಾಯಿ ನಮ್ಮ ಸನ್ನಿಧಾನ ಇಲ್ಲೇ ಇದೀವಿ, ಸತ್ರು ಇಲ್ಲೇ, ಬದುಕಿಲ್ಲ ಅಂತ ಇಲ್ಲೇ ಇದೀವಿ. ಇದೇ ಪುಣ್ಯ. ನೀವು ಅಷ್ಟೇ, ಎಲ್ಲಿ ಸಾಲ ಮಾಡ್ಕೊಂಡು ಬರ್ತೀರಾ, ಉಪವಾಸ ಬಂದಿದ್ದೀರಾ, ಮತ್ತೆ ಬರೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಬನ್ನಿ, ಮತ್ತೆ ಬರಬೇಡ್ರಿ ಇನ್ನಲ್ಲ, ಅವಶ್ಯಕತೆ ಬನ್ನಿ, ಸುಮ್ಮನೆ ಸಾಲ ಮಾಡ್ಕೊಂಡು ಬರಬೇಡಿ. ಹತ್ರ ಕಾಣಿಕೆ ಡಬ್ಬಿಗೆ ಇಲ್ಲಿ ಅನಾಥ ಸಮಾಜ ವೃದ್ಧಾಶ್ರಮಕ್ಕೆ ನಾವು ಸಹಾಯ ಮಾಡ್ತೀವಿ, ಅಂಧ ಮಕ್ಕಳು ಸಹಾಯ ಮಾಡ್ತೀವಿ, ಶಾಲೆಗಳಿಗೆ ಮಾಡ್ತೀವಿ. ನಿಮ್ಗೆ ಏನು ಸಹಾಯ ಮಾಡೋ ಆಸೆ ಇದೆಯಾ? ಕಾಣಿಕೆ ಡಬ್ಬಿಲಿ ಹಾಕಿ, 1 ರೂಪಾಯಿ ಹಾಕಿ, ಪರವಾಗಿಲ್ಲ. ಕಾಣಿಕೆ ಡಬ್ಬಿಲಿ ಹಾಕಿ. ಏನೋ ನಾವು ಫೋನ್ ತಂದಿಲ್ಲ ಅಣ್ಣ, ದುಡ್ಡು ತಂದಿಲ್ಲ, ಫೋನ್ ಪೇ ಗೂಗಲ್ ಪೇ ಮಾಡ್ತೀನಿ ನನಗೆ ಹೇಳ್ಬೇಕು. ನೀವು ವಿನಾಕಾರಣ ಯಾರು ಮಾಡ್ಕೊಡ್ದು. ಇಲ್ಲಿ ಯಾವುದು ಫೋನ್ ನಂಬರ್ ತೊಗೊಂಡೋಗ್ಬೇಡಿ, ಯಾರಿಗೂ ಫೋನ್ ನಂಬರ್ ಕೊಟ್ಟೋಗ್ಬೇಡಿ. ಯಾವುದೇ ಕಾರಣಕ್ಕೂ ನೋಡಿ, ದುರ್ಗಾ ಸ್ಥಳ ಅಂತ ಹೆಸರು ಹೇಳ್ಕೊಂಡು, ದಯವಿಟ್ಟು ದುರ್ಗಾ ಸ್ಥಳ ಹೆಸರು ಹೇಳ್ಕೊಂಡು, ಯಾರು ದುರ್ಗಾ ಸ್ಥಳ ಹೆಸರು ನನ್ನ ಹೆಸರು ಹೇಳ್ಕೊಂಡು, ದೇವ್ರ ಪಟಕ್ಕೆ ನನ್ನ ಪಟಕ್ಕೆ ಏನೋ ನೀವು ತಂದ ವಸ್ತು ಮಾಡೋದು, ಗೂಗಲ್ ಪೇ ಫೋನ್ ಪೇ ಖಂಡಿತ ಮಾಡಬಾರ್ದು.
ಅದೇ ಒಂದು ವೇಳೆ ಇಲ್ಲಿ ಯಾರೋ ಬಂದಿರ್ತಾರೆ ನಂಬರ್ ತೊಗೊಂಡು ಅವ್ರು ಮಾಡ್ತೀರಾ, ಅವ್ರು ದುಡ್ಡು ನಮಗೆ ಕೊಡ್ತಾರೆ, ಏನು ಗ್ಯಾರಂಟಿ? ಇಲ್ಲಿ ಬಂದಿರೋಲ್ಲ ಪರ್ಮನೆಂಟ್ ಅಲ್ಲ, ಇಲ್ಲಿ ದೇವರು ನಾನು ಪರ್ಮನೆಂಟ್ ಹತ್ರ ನಂಬರ್ನ ಇಸ್ಕೊಂಡು ಹೋಗೋದು ಕೊಟ್ಟು ಹೋಗಬಾರ್ದು. 1 ರೂಪಾಯಿ ಹಾಕಿ ಪರವಾಗಿಲ್ಲ ಹತ್ರ, ಆಮೇಲೆ ಯಾರನ್ನೂ ಕೇಳಲ್ಲ. ಹತ್ರ ವಿನಾಕಾರಣ ಶಾಸ್ತ್ರ ಹೇಳ್ತೀವಿ, ಸ್ವಾಮೀಜಿ ಪರಿಚಯ ಮಾಡ್ಕೊಡ್ತೀವಿ. ಸ್ವಾಮೀಜಿ ನೋಡಿದ್ದೀರಾ? ಸ್ವಾಮಿಯರ್ ಯಾರು ನೋಡಿದ್ದೀರಾ? ಯೂಟ್ಯೂಬ್ ಫೇಸ್ಬುಕ್ ನೋಡಿ ಸ್ವಾಮಿಯರ್ನ ನೋಡಿಲ್ಲ ಯಾರು? ಸ್ವಾಮಿಯರ್ನ ಅರ್ಧ ಗಂಟೆ ಸ್ವಾಮಿಯರ್ ಬರ್ತಾರೆ. ಯಾರು ಸ್ವಾಮಿಯರಲ್ಲಪ್ಪ, ನಾವು ನಿಮ್ಮಂಗೆ ಸೇವಕರು. ನೀವು ಕೂಡ ಅಕ್ಕಿನ ತಿನ್ನೋದು, ನಿಮ್ಮನ್ನ ಹುಟ್ಟೋದು. ಇಲ್ಲಿ ಯಾರು ಜಾತಿ ಭೇದ ಇಲ್ಲ, ನೀವು ಜಾತಿ ಭೇದ ಬೇಡ. ಅರ್ಥಾಯ್ತಾ? ಶುದ್ಧ ಮನಸ್ಸಿನ ತಾಯಿನ ಕೇಳ್ಕೊಳ್ರಿ. ಯಾವ ಗಂಡ್ಮಕ್ಳು ಯಾರಿಗೆ ಕಷ್ಟ ಇದೆಯಾ ಅಡ್ಬಿಡಿ, ಮಂಡಿಗೆ ಇದು ಸಾಷ್ಟಾಂಗ ನಮಸ್ಕಾರ ಮಾಡಿ. ಹೆಣ್ಮಕ್ಳು ಇದೆಯಾ ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಹಂಗೂ ಅರ್ಜೆಂಟ್, ಹಂಗೂ ನಿಮಗೆ ಬೇಡ್ಕೋಬೇಕು ಅಂತ ಆಸೆ ಇದೆಯಾ, ಮಾಯಿ ಮಕ್ಕಳು ಕುತ್ಕೊಳ್ಳಿ, ನಿಧಾನ ತಾಯಿ ಬೇಡ್ಕೊಳ್ಳಿ. ಮಕ್ಳು ಹುಷಾರಿಲ್ಲ, 10 ವರ್ಷ 5 ವರ್ಷ ಜ್ವರ ಬಂದವೆ, 2 ವರ್ಷ ಆಯ್ತು 3 ವರ್ಷ ಆಯ್ತು ಹುಷಾರಾಗುತ್ತೆ ಅಂದ್ರೆ ನೀವು ಕಾಯಿಲೆಲ್ಲ ಹೆಂಗೆ ಜ್ವರ ಆಗುತ್ತೆ? ಯೋಚನೆ ಮಾಡಿ. ದೇವ್ರು ಒಂದು, ನೀವು ಹಲವರು, ನಾನೊಬ್ಬ, ನೀವೆಷ್ಟಿದ್ದೀರಾ? ನಿಮ್ಮ ಮನಸ್ಸಲ್ಲಿ ದೇವ್ರಿಲ್ಲ ಅಂದ್ರೆ ನೀವೇನು ಪ್ರಯೋಜನಕ್ಕಿಲ್ಲ. ಬಂದಿದ್ದೀವಿ ಅಂದ್ರೆ ನಿಮ್ಮನ್ನ ನೋಡೋ ದೇವ್ರು ನಿಮ್ಮನ್ನ ಕಾಯಲ್ಲ. ನಿಮ್ಮನೆ ಕಷ್ಟಕ್ಕೆ ಬಂದು ನಮ್ಮನೆ ಕಷ್ಟಕ್ಕೆ ಯಾರು ಬಂದಿರಾ? ಯಾರು ಪೇಪರ್ ಆಯಲ್ಲ. ಮಕ್ಕಳು ಏನೋ ಎಸಿತವೆ, ಮಕ್ಕಳನ್ನ ಗಲೀಜು ಮಾಡೋ ಸಹಜ, ಏನೋ ಮಾಡೋ ಬರಲಿಗೆ ಈಗ ಅಲ್ಲ ಬರ ಅಂಗಡಿ ಬರ ಮಕ್ಕಳು ಬಾ ಬಾ ಗಲೀಜು ಮಾಡೋ ಸಹಜ. ಮಕ್ಕಳು ಅಂದ್ರೆ ಎಲ್ಲ ಮಕ್ಕಳು ಗಲೀಜು ಮಾಡ್ತವೆ. ನಾವೇನು ಮಾಡ್ಬೇಕು? ಅದನ್ನ ನೀಟ್ ಮಾಡಿ ಹೋಗ್ಬೇಕು. ಯಾಕೆ 9 ಗಂಟೆ 6 ಗಂಟೆ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ 9 ಗಂಟೆ ಒಳಗೆ ಬಂದರೆ ದೇವ್ರು ತೊಳೆಯಂಗೇ ಇಲ್ಲ. ಅವರು ನಾವು ರಾತ್ರಿ 12 ಗಂಟೆ ಮಲಗಿರ್ತೀವಿ, ಕೇಳಲ್ಲ ಅವ್ರು. ಏನಂತಾರೆ? ಲೇಟ್ ಆಗುತ್ತಾ ಅಂತ. ದೇವ್ರು ತೊಳೆಯಂಗಿಲ್ಲ, ಒಂಚೂರು ತೋರಿಸ್ಬಿಡಿ ಅಂತೆ. ಇಂಥ ಅವಿವೇಕಗಳು ಬರ್ತಾವೆ ಬೆಳಗ್ಗೆನೆ. ಸಾಯಂಕಾಲ 6 ಗಂಟೆ ಆದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಬೇಕಲ್ಲ ಬೆಂಕಿಗೆ ಹೋಗ್ತಾರೆ. ಬೆಂಕಿ ಇಕ್ಕಂಗೆ ಜಾಗನೇ ಇಲ್ಲ. ಅಡುಗೆ ಮಾಡೋ ಜಾಗಕ್ಕೆ ಇಕ್ತಾರೆ, ಒಳಗೆ ಇಕ್ತಾರೆ. ಅದು ಪವಿತ್ರ ಜಾಗ, ಅಲ್ಲಿ ಲೈಟ್ ಕಂಬ ಕಾಣುತ್ತೆ, ಅಲ್ಲೇ ದೇವ್ರು ಸಿಕ್ಕಿರೋದು. ಅಲ್ಲಿ ಯಾಕೆ ಬಿಡಲ್ಲ ಗೊತ್ತಾ? ನಿಮಗೆ ಗೊತ್ತಿತ್ತು ಅಳಬ್ರಿಗೆ ಎಲ್ಲ ಓದಾರ ತರ್ತಾ ಎಸೆದು ಮಕ್ಕಳು ಗಲೀಜು ಮಾಡ್ತಾರೆ. ಅಲ್ಲ ಮನೀತಿ ನೋಡಲ್ಲ, ನಿಂತ್ಕೊಂಡ್ಬಿಡ್ತಾರೆ ನೆಟ್ಟಿಗೆ. ಮನೇಲಿ ಹೆಂಗಾರ ಮಾಡ್ಕೊಳ್ಳಿ. ಅಲ್ಲಿ ದೇವ್ರ ಪರ ತೊಳಿತೀವಿ ಕಣಪ್ಪ, ಟ್ಯಾಂಕ್ ಕುಡಿಯೋ ನೀರು ಕುಡಿಬಾರ್ದು ಅಂದ್ರೆ ಆ ಸಣ್ಣ ಗೇಟ್ ಒಳಗೆ ಹೋದ್ರೆ ಮಾತ್ರ ಹೋಗುತ್ತೆ. ನಮ್ಮ ಗಂಡು ಮಕ್ಳು ಹೆಣ್ಮಕ್ಳಿಗೆ ಆಚೆಗೆ ಹೋದ್ರೆ ಹೋಗೋದೇ, ಅಲ್ಲಿ ಕಡೆಗೆ ಹೋದ್ರೆ ತೊಗೊಳಕ್ಕೆ ಹೋಗುವಾಗ ಆ ಕಡೆಗೆ ಹೋಗುವಾಗ ಅಲ್ಲೋದ್ರೆ ಮಾತ್ರ ಹೋಗುತ್ತೆ. ಅಲ್ಲೇ ಹೋಗ್ತಾರಲ್ಲ. ಒಂಚೂರು ಯೋಚನೆ ಮಾಡಿ, ಅಲ್ಲಿ ನಮ್ಮ ಕುಟುಂಬ ಇರುತ್ತೆ, ಅಲ್ಲೊಂದು ದೇವಸ್ಥಾನ ಇದೆ. ಆ ನೀರನ್ನ 1000 ಜನ ಕುಡಿತಾರೆ. ಪುಣ್ಯ ಸ್ಥಳ ಅದು, ದೇವ್ರ ಸಿಕ್ಕ ಜಾಗ. ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತೀವಿ, ಅಲ್ಲಿಗೆ ಹೋಗೋದು. ಅದಾ ಮತ್ತೊಂದು ಅವಿವೇಕತೆ ಇರುತ್ತೆ. ನಾ ಇದೇ ಫಸ್ಟ್ ಬಂದಿರೋದು ಅಂತ ಹೇಳ್ತಾರೆ. ನಾನು ಯಾರು ನಂಬಲ್ಲ, ಇಬ್ಬರು ನಂಬಲ್ಲ. ಇದೇ ಫಸ್ಟ್ ಬಂದಿದ್ದೀವಿ ನನ್ನ ಗೊತ್ತಿಲ್ಲ ಅಂತ ಇಬ್ಬರು ನಂಬಲ್ಲ ನಾನು. ದಿನ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಸೇರ್ತಾರೆ. ಮೇಯ್ನ್ ಥಿಂಗು ಆ ಊರಿರೋದು ಕಡೂರು ಹತ್ರ. ಆ ಊರಿಗೆ ಹೋಗೋಕ್ಕೆ ದಾರಿ ಇದೆಯಲ್ಲ, ತುಂಬ ಮೇಯ್ನ್ ರೋಡಿಂದ ಚಿಕ್ಕಮಗಳೂರು ಹೋಗ್ತಾ ರೋಡಿಂದ ಒಂದು ಚಿಕ್ಕಮಗಳೂರು ಆ ಹೋಗ್ತಾ ರೋಡಿಂದ ಸ್ವಲ್ಪ ಇಂಟೀರಿಯರ್ ಬರುತ್ತೆ. ಅಲ್ಲಿ ಫುಲ್ಲು ತೆಂಗಿನ ಮರಗಳು, ಆಮೇಲೆ ಫುಲ್ಲು ಮಣ್ಣು ರಸ್ತೆ. ಅಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ ಈ ರೀತಿ ಇದೆ. ಆ ಮಣ್ಣು ರಸ್ತೆ ಒಳಗೆ ಹೋಗಬೇಕಾಗತ್ತೆ. ಆಮೇಲೆ ಮೊದಲನೇ ವಾರ್ನಿಂಗ್ ಏನು ಅಂದರೆ, ನೀವು ಕಾರ್ ತೊಗೊಂಡು ಹೋಗೋತ್ತಿಗೆ ಅಲ್ಲಿ ಒಂದು ಕಾರ್ ಹೋಗೋಷ್ಟೇ ಜಾಗ ಇರುತ್ತೆ, ಮತ್ತು ರಿವರ್ಸ್ ಬರಬೇಕಾಗತ್ತೆ. ಈ ಥರ ಒಂದು ಸಣ್ಣ ಸಮಸ್ಯೆ ಇದೆ, ಅಂದರೆ ರೋಡಿನ ಸಮಸ್ಯೆ ಇದೆ. ಆಮೇಲೆ ಆಟೋ ವ್ಯವಸ್ಥೆನೂ ಇದೆ ಆ ಜಾಗಕ್ಕೆ. ಇರಲಿ, ಆ ದೇವಸ್ಥಾನಕ್ಕೆ ನೀವು ಬಸ್ಸಲ್ಲಿ ಹೋಗಿ ಅಲ್ಲಿಂದೊಂದು ಆಟೋದು ಹೋದರೆ ಪರ್ ಹೆಡ್ 50 ರೂಪೀಸ್ ತೊಗೊಳ್ತಾರೆ. ಆ ದೇವಸ್ಥಾನಕ್ಕೆ ಫಸ್ಟ್ ಎಂಟ್ರಿ ಆಗ್ತಾ ಇದ್ದಾಗೆ ಆ ಜಾಗದಲ್ಲಿ ಬೋರ್ಡ್ ಒಂದು ನೋಡಿದೆ. ಇಲ್ಲಿ ನಾಯಿ ಇದೆ ಎಚ್ಚರಿಕೆ, ಮತ್ತು ಹಾವಿದೆ ಎಚ್ಚರಿಕೆ ಅಂತ ಬೋರ್ಡ್ ಇತ್ತು. ಆಮೇಲೆ ಗುಟ್ಕಾ ಮತ್ತು ತಂಬಾಕು ನಿಷೇಧ ಇಲ್ಲಿದೆ ಅಂತ ಹೇಳಿದ್ರು. ಆ ಬೋರ್ಡ್ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಅದು ಒಂದು ಸೋಷಿಯಲ್ ಅವೇರ್ನೆಸ್ಸು. ಗುಟ್ಕಾ ಮತ್ತು ತಂಬಾಕನ್ನ ನೀವು ಇದು ಮಾಡಬೇಡಿ ಅನ್ನೋದು, ಅದು ಒಂದಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಮತ್ತು ಕಾರ್ ಪಾರ್ಕಿಂಗಿಗೆಲ್ಲ ಬೇಕಾದಷ್ಟು ಜಾಗ ಇದೆ, ವೆಹಿಕಲ್ ಪಾರ್ಕಿಂಗಿಗೆಲ್ಲ ಪಾರ್ಕಿಂಗ್ ಸಮಸ್ಯೆ ಇಲ್ಲ. ನಂತರ ಆ ದೇವಸ್ಥಾನ ಒಂದು ಸಣ್ಣ ದೇವಸ್ಥಾನ, ಒಂದು ಸಣ್ಣ ಒಂದು ಟೆಂಟ್ ಹಾಕಿ, ಒಂದು ಹೆಂಗೆ ಹೇಳ್ತಾರೆ ಅಂದರೆ ಒಂದು ಶೀಟ್ ಹಾಕ್ಬಿಟ್ಟು ಮಾಡಿರೋ ಒಂದು ಸಣ್ಣ ದೇವಸ್ಥಾನ. ಅದರ ದೇವರ ಮಹಿಮೆ ಮಾತ್ರ ತುಂಬ ದೊಡ್ಡದಾಗಿದೆ. ಅಲ್ಲಿರೋ ಜನಗಳು ತುಂಬ ವಿಶೇಷವಾಗಿ ಬಂದು ಅಲ್ಲಿ ಕೈ ಮುಗಿದ್ಬಿಟ್ಟು ಭಕ್ತಾದಿಗಳು ತುಂಬ ಜನ ಇದ್ದರು. ನನಗೆ ಒಳಗೋಗಿ ಕರೆಕ್ಟಾಗಿ ಡಿಂಗ ಓಕೆ ಕಮನ್ ಗೋ ಗೋ ಡಿಂಗ ಡಿಸ್ಟರ್ಬ್ ಮಾಡ್ತಾಯಿದ್ದೇನೆ ಗೋ ಓಕೆ. ಅಲ್ಲಿ ಭಕ್ತಾದಿಗಳು ಬಹಳಷ್ಟು ಜನದಲ್ಲಿ ಬಂದುಬಿಟ್ಟು ಅಲ್ಲಿನ ಗುರುಗಳು ಅವರ ಮಾತುಗಳನ್ನು ಕೇಳೋಕ್ಕೆ ಖುಷಿಯಾಗುತ್ತೆ. ಅವ್ರು ಹೇಳ್ತಾರೆ, ನಾನು ಸ್ವಾಮಿ ಅಲ್ಲ, ನಾನು ನಿಮ್ಮ ಥರನೇ ಒಬ್ಬ ಸಾಮಾನ್ಯ ದೇವಿಯ ಆರಾಧಕ ಅಂತ ಹೇಳ್ತಾರೆ. ದೇವಿಯ ಅನುಗ್ರಹ ಪಡೆದಿರೋರು. ಮತ್ತು ಅಲ್ಲಿ ತುಂಬ ಮಿರಾಕಲ್ಸ್ ನಡೆಯುತ್ತಂತೆ. ಕಾಲು ನೋವು ಇರೋರಿಗೆ ಆ ದೇವಿಯ ಪ್ರದಕ್ಷಿಣೆ ಹಾಕಿದ್ರೆ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಬಹಳಷ್ಟು ರಶ್ ಇತ್ತು ಅಲ್ಲಿ. ನನಗೆ ಆ ದೇವಿಯ ಕರೆಕ್ಟಾಗಿ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ದೇವಿ ದುರ್ಗಾ ಪರಮೇಶ್ವರಿ ಮತ್ತು ಜೊತೆಗೆ ಕೆಂಚರಾಯ ಇದ್ದಾರೆ. ಕೆಂಚರಾಯ ಯಾರು, ಈ ವಿಡಿಯೋನ ಇನ್ನೊಂದು ಸರಿ ಮಾಡ್ತೇನೆ. ಆದರೆ ಆ ದೇವಿಯ ದರ್ಶನ ಮಾಡಿದಾಗ ನಮಗೊಂದು ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಗುತ್ತೆ ಅಲ್ಲಿ ಆ ಜಾಗದಲ್ಲಿ. ಆಮೇಲೆ ಮತ್ತು ಅವರ ಮಾತುಗಳನ್ನು ಕೇಳಿ, ಮತ್ತು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಪರ್ಟಿಕ್ಯುಲರಾಗಿ ಹೇಳಿದಾರಲ್ಲಿ. ಮೊಬೈಲ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನಾನು ಫ್ಲೈಟ್ ಮಾಡಲ್ಲೇ ನಾನು ಯೂಸ್ ಮಾಡಿದ್ದು. ನೀವು ಮೊಬೈಲ್ನ ಯೂಸ್ ಮಾಡಬೇಡಿ, ಮತ್ತು ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ, ಅವ್ರಿಗೆ ಬೋರ್ ಆಗುತ್ತೆ. ಅಲ್ಲಿ ದೇವಿ ಅಪ್ಪನ ಪಡೆಯೋಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ.
ಸ್ವಲ್ಪ ಎಲ್ಲ ಅನುಕೂಲ ಕಡಿಮೆ ಇದೆ. ಅದಕ್ಕೆ ಯಾರೂ ಅವ್ರನ್ನ ಬ್ಲೇಮ್ ಮಾಡಬಾರ್ದು. ಯಾಕೆಂದರೆ ನಾವ್ಯಾರು ಅವ್ರನ್ನ ಇದು ಯಾವುದೋ ಸರ್ಕಾರ ನಡೆಸ್ತಾ ಇಲ್ಲ. ಮತ್ತು ಅವರೇ ತಮ್ಮ ಸ್ವಂತ ಜಾಗನ 1 ಎಕರೆ ಜಾಗವನ್ನು ದೇವಿಗೋಸ್ಕರ ಮುಡಿಪಾಗಿಟ್ಟು ದೇವಿಯ ಸೇವೆ ಮಾಡ್ಕೊಂಬಂದಿದ್ದಾರೆ. ಅವ್ರ ಫ್ಯಾಮಿಲಿನೇ ಎಲ್ಲರೂ ಅಲ್ಲಿದ್ದಾರೆ. ಸೊ ಆ ದೇವಿಯ ದರ್ಶನನ ಮಾಡಿ ಹೋಗಿ. ಆ ಜಾಗ ಇರೋದೆಲ್ಲಿ ಅಂದರೆ ಚಿಕ್ಕಮಗಳೂರು ಹೋಗೋ ರೋಡಲ್ಲಿ ಕಡೂರಿಂದ ಸುಮಾರು ಒಂದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಆಗುತ್ತೆ. ಆ ಒಳಗಡೆ ದುರ್ಗಾಸ್ಥಳ ಅನ್ನೋ ಪ್ಲೇಸು. ಒಂದು ಅದ್ಭುತವಾದ ನೇಚರ್, ಒಂಥರ ಎಲ್ಲ ತೋಟದ ಮಧ್ಯದಲ್ಲಿರೋ ಒಂದು ಸುಂದರವಾದ ದೇವಸ್ಥಾನ. ಅಲ್ಲಿ ಮರದ ಕೆಳಗೆ ಕೂರಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಲ್ಲಿ ಆ ಜಾಗನೇ ಒಂದು ಪವಿತ್ರವಾದ ಜಾಗ. ಅಲ್ಲಿ ಹೋಗಿ ನೀವು ಪ್ರೇ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಮತ್ತು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಈ ಗುರುಗಳು ಮಾತಾಡಿರೋ ಇನ್ನೂ ಬಹಳಷ್ಟು ವಿಡಿಯೋ ಇದೆ, ಅದನ್ನು ಸಪ್ರೇಟ್ ಒಂದು ಕ್ಲಿಪ್ ಹಾಕ್ತೀನಿ, ಇಷ್ಟ ಇದ್ದವ್ರು ನೋಡ್ಬೋದು. ಆಮೇಲೆ ಈ ನೆಕ್ಸ್ಟ್ ಶನಿವಾರದೊಳಗೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನೊಂದು ಹಾಂಟೆಡ್ ಒಂದು ಪ್ಯಾರಾನಾರ್ಮಲ್ ಆ್ಯಪ್ ಟ್ರೈ ಮಾಡಿದ್ದೆ. ಅದು ವಿಚಿತ್ರವಾದ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಆ ವಿಡಿಯೋನ ಇಂಟ್ರೆಸ್ಟ್ ಇರೋರು ನೀವು ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಆಮೇಲೆ ಮುಂದಿನ ಶನಿವಾರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಸಿ ಯು. ಆಮೇಲೆ ಕಮೆಂಟ್ ಹಾಕಿ, ಓಕೆ? ಕಮೆಂಟ್ ಹಾಕಿದ್ರೆ ನನಗಿನ್ನೂ ಇಂಟ್ರೆಸ್ಟ್ ಬರುತ್ತೆ, ಒಳ್ಳೊಳ್ಳೆ ಜಾಗಕ್ಕೆ ಹೋಗಬೇಕು, ಆಮೇಲೆ ವೀಡಿಯೋ ಮಾಡಬೇಕು ಅಂತೇಳಿ.